ಇವತ್ತಿನ ದಿನ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸ್ವತ್ತುಕೊಳ್ಳುವ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಎಲ್ಲ ಮಾಲುಗಳನ್ನು ವಾರಸುದಾರರಿಗೆ ಹಿಂದಿರುಗಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನಲ್ಲಿ ಒಟ್ಟು 87 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 3,35,14,136 ಮೌಲ್ಯದ ವಸ್ತುಗಳನ್ನು ಇವತ್ತಿನ ದಿನ ವಾರಸುದಾರರಿಗೆ ಹಿಂದಿರುಗಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈ ಪ್ರಾಪರ್ಟಿ ಪರೇಡ್ನಲ್ಲಿ ಒಟ್ಟು 31 ವಾಹನಗಳು ಸುಮಾರು 22,94,000 ರೂಪಾಯಿ, ಅದರ ಜೊತೆಗೆ 90,67,000 ರೂಪಾಯಿ ನಗದು ಹಣ, ಅದರ ಜೊತೆಗೆ 2,16,00,000ಕ್ಕೆ ಹೆಚ್ಚು ಮೌಲ್ಯದ ಬೆಳ್ಳಿ ಮತ್ತು ಬಂಗಾರ ಇದರಲ್ಲಿ 1 kg 668 ಗ್ರಾಮ, ಬೆಳ್ಳಿ ಬಂದು 18 kg 569 kg ಬೆಳ್ಳಿಯನ್ನು ನಾವು ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದೇವೆ. ಅದರ ಜೊತೆಗೆ ಸುಮಾರು 56,55,000 ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಹಾಗೂ 4,87,660 ರೂಪಾಯಿ ಮೌಲ್ಯದ ವಿವಿಧ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸ್ತಕ್ಕಂಥ ಪಂಪ್ ಸೆಟ್ಗಳಿರ್ಬೋದು, ವೈರ್ ಕಳ್ಳತನ ಇರ್ಬೋದು, ಇತರೆ ಸಣ್ಣ ಪುಟ್ಟ ಕಳ್ಳತನಗಳಲ್ಲಿ ಬೋರ್ವೆಲ್ ವೈರು, ಮೋಟಾರು ಮತ್ತು ಇತರೆ ಕೃಷಿ ಉಪಕರಣಗಳನ್ನು ಕಳ್ಳತನ ಮಾಡಿರ್ತಕ್ಕಂಥ ಸುಮಾರು 4,87,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಇವತ್ತಿನ ವಶಪಡಿಸಿಕೊಂಡು ಏನು ಕಳ್ಕೊಂಡಿರ್ತಕ್ಕಂಥ ವಾರಸುದಾರರಿಗೆ ಇವತ್ತು ಹಿಂತಿರುಗಿಸ್ತಕ್ಕಂಥ ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಕೈಗೊಳ್ಳಲಾಗಿತ್ತು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಒಂದು ಹೆಚ್ಚಿನ ಏನು ಅವೇರ್ನೆಸ್ ಮೂಡುವ ಸಂಬಂಧ ಎಲ್ಲಿ ಟ್ರಾಫಿಕಲ್ಲಿ ವೈಲೇಷನಲ್ಲಿ ಮತ್ತು ಟ್ರಾಫಿಕ್ ಕೇಸ್ ಆಗ್ತಿರ್ಬೇಕಾದ್ರೆ ISI ಮಾರ್ಕ್ ಇರ್ತಕ್ಕಂಥ ಕಂಪ್ಲೀಟು ತಲೆಯನ್ನು ಕವರ್ ಮಾಡ್ತಕ್ಕಂಥ ಹೆಲ್ಮೆಟ್ಗಳನ್ನು ಹಾಕದೇ ಇರತಕ್ಕಂಥ ಪ್ರಕರಣಗಳಲ್ಲಿ ಸುಮಾರು 2,000 ಹೆಲ್ಮೆಟ್ಗಳನ್ನು ನಾವು ವಶಪಡಿಸ್ಕೊಂಡಿದ್ದೆವು. ಆ ಹೆಲ್ಮೆಟ್ಗಳನ್ನು ಅದರ ಜೊತೆಗೆ ಕರ್ಕಶವಾಗಿ ಶಬ್ದ ಮಾಡ್ತಕ್ಕಂಥ ಸುಮಾರು 85 ಸೈಲೆನ್ಸರ್ಗಳನ್ನು ನಾವು ವಶಪಡಿಸ್ಕೊಂಡಿದ್ದೆವು. ಅವನ್ನು ಹಾಗೂ 10 ಸ್ಪೀಕರ್ಗಳು ಇಟ್ಬಿಟ್ಟು ಸೌಂಡ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಮತ್ತು ವೃದ್ಧರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಶಾಲಾ ಕಾಲೇಜುಗಳ ಹತ್ತಿರ ಸ್ಟಿಲ್ ಹಾರ್ನ್ ಮಾಡಿಕೊಂಡು ಹೋಗ್ತಕ್ಕಂಥ ಎಲ್ಲ ವಾಹನಗಳನ್ನು ನಾವು ಸೈಲೆನ್ಸರನ್ನು ಜಪ್ತಿ ಮಾಡ್ಕೊಂಡಿದ್ದೆವು. ಅವನ್ನು ಕೂಡ ಇವತ್ತಿನ ದಿನ ನಾಶಪಡಿಸಿದ್ದೇವೆ. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಇವತ್ತಿನ ದಿನ ನೊಂದವರಿಗೆ ತಮ್ಮ ಪ್ರಾಪರ್ಟಿಯನ್ನು ವಾಪಸ್ ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ಟ್ರಾಫಿಕ್ನಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಮತ್ತು ಹೆಲ್ಮೆಟ್ಗಳನ್ನು ಇವತ್ತಿನ ದಿನ ನಾಶಪಡಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ. ಸೊ ಈ ಒಂದು ಕಾರ್ಯದಲ್ಲಿ ನಮ್ಮ ಎಲ್ಲ DSPಸು, ಅದ್ರ ಜೊತೆಗೆ ಠಾಣೆಯ ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತು ಸಬ್ ಇನ್ಸ್ಪೆಕ್ಟರ್ಸು, ಅದಕ್ಕಿಂತ ಮಿಗಿಲಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು, ಕ್ರೈಮ್ ಸ್ಟಾಫ್ ಇರ್ಬೋದು ಮತ್ತು ಬೇರೆ ಇತರೆ IO ಅಸಿಸ್ಟೆಂಟ್ಗಳಿರ್ಬೋದು, ಎಲ್ಲರೂ ಕೂಡ ನಿರಂತರವಾಗಿ ಶ್ರಮಿಸಿ ಇವತ್ತಿನ ದಿನ ಈ ಒಂದು 3 ಕೋಟಿಗಿಂತ ಹೆಚ್ಚು ಮೌಲ್ಯವನ್ನು ವಶಪಡಿಸಿಕೊಳ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದರು. ಅವರಿಗೆ ವೈಯಕ್ತಿಕವಾಗಿ ಮತ್ತು ದಾವಣಗೆರೆ ಜಿಲ್ಲಾ ಪೊಲೀಸಿನ ಎಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೌದು. ಸೊ ಸುಮಾರು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಾರ್ಯಾಚರಣೆ ನಾವು ಮಾಡಿದ್ದೇವೆ. ಜೈನ್ ಟೆಂಪಲ್ ಕಳ್ಳತನ ಇರ್ಬೋದು, ಜೈನ್ ಟೆಂಪಲ್ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ನಾವು ಗುಜರಾತ್ನ ಸೂರತ್ನಿಂದ ಆರೋಪಿಗಳನ್ನು ದಸ್ತಗಿರಿ ಮಾಡ್ಕೊಂಡ್ಬಂದಿದ್ದು, ಅದರ ಜೊತೆಗೆ ಮಧ್ಯಪ್ರದೇಶದಿಂದ ಏನು ಮನೆಗಳತನ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಮಧ್ಯಪ್ರದೇಶದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಿ ಅಲ್ಲಿರ್ತಕ್ಕಂಥ ಆರೋಪಿಯನ್ನು ನಾವು ದಸ್ತಗಿರಿ ಮಾಡ್ಕೊಂಡು ದಾವಣಗೆರೆ ನಗರದಲ್ಲಿ ಆಗಿರ್ತಕ್ಕಂಥ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ಬಗ್ಗೆ ಸದ್ಯಕ್ಕೆ ನನಗೆ ನಿಖರವಾದ ಮಾಹಿತಿ ಇಲ್ಲ. ಒಂದು ಸಪ್ರೇಟ್ ಪ್ರೆಸ್ ನೋಟ್ ಮಾಡಿಬಿಟ್ಟು ನಮ್ಮ ಪ್ರೆಸ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ರಕರಣದಲ್ಲಿ ಜಿಮ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ
ನೊಂದ ಮಹಿಳೆ ದಾಖಲಿಸಿರ್ತಕ್ಕಂಥ ಪ್ರಕರಣವನ್ನು ತನಿಖೆ ಕೈಗೊಂಡು ಆ ಪ್ರಕರಣದಲ್ಲಿ ಆರೋಪ ಆಗಿರ್ತಕ್ಕಂಥ ಜಿಮ್ ಟ್ರೈನರ್ನ ನಾವು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದೇವೆ. ಮಲೆಬೆನ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತಾಯಿಯ ಶವವನ್ನು ತೆಗೆದುಕೊಂಡು ಬಂದು ನಿನ್ನೆ ದಿನ ಮಲೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆದೂರು ಎಂಬ ಗ್ರಾಮದಲ್ಲಿ 30 ಏಪ್ರಿಲ್ 2026ರಂದು ಏನು ಈ ಒಂದು ಪ್ರಕರಣ ದಾಖಲಾಗಿರ್ತದೆ, ಅಸಹಜ ಸಾವು ಪ್ರಕರಣ, ಅದರಲ್ಲಿ ಅನುಮಾನ ಇದೆ ಅಂತ ಬಿಟ್ಟೇಳಿ ಈ ಒಂದು ಪ್ರಕರಣ ನಮ್ಮ ಮಲೆಬೆನ್ನೂರು ಠಾಣೆಯಲ್ಲಿ ದಾಖಲಾಗಿರ್ತದೆ. ಈ ಪ್ರಕರಣದಲ್ಲಿ ಮೃತ ಸುಮಾರು 58 ವರ್ಷದ ಈರಮ್ಮ ಅಂತ ಬಿಟ್ಟೇಳಿ ಅವರು ತೀರ್ಕೊಂಡಿರ್ತಾರೆ. ಆ ಒಂದು ಪ್ರಕರಣವನ್ನು ನಾವು ತನಿಖೆ ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ಏನು ಮೃತರ ಮಕ್ಕಳು ನಿನ್ನೆ ದಿನ ಏಕಾಏಕಿ ಏನು ಶವವನ್ನು ಹೊರತೆಗೆದು ಅದನ್ನು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕಂತ ಬಿಟ್ಟೇಳಿ ತೊಗೊಂಬರ್ತಾರೆ. ಸಂದರ್ಭದಲ್ಲಿ ಮಾಹಿತಿ ತಿಳಿದ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಶವವನ್ನು ವಶಕ್ಕೆ ಪಡೆದುಕೊಂಡು ನಾವು CJ ಹಾಸ್ಪಿಟ್ಲಲ್ಲಿ ಅದನ್ನು ಇಟ್ಟು ತದನಂತರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈಗಾಗಲೇ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಅವರ ಒಂದು ಮಕ್ಕಳ ಒಂದು ಅಲಿಗೇಷನ್ ಏನಂತಂದರೆ ಸರಿಯಾಗಿ ತನಿಖೆ ಆಗಿಲ್ಲ ಅಂತ ಬಿಟ್ಟೇಳಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಅವರಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರು ಅನುಮಾನ ಆಗಿದೆ ಅಂತ ಬಿಟ್ಟೇಳಿ ಒಂದಿಷ್ಟು ಜನರನ್ನು ಹೆಸರಿಸಿ ಪ್ರಕರಣ ದಾಖಲಿಸಿದರು. ಇಂಥ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ಇತರ ಎಲ್ಲ ಸಾಕ್ಷ್ಯಾಧಾರಗಳು ಮತ್ತು ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಏನು ತನಿಖೆಯ ಯಾವ ಹಂತದಲ್ಲಿದೆ ಅಂತ ಬಿಟ್ಟೇಳಿ ಅವರಿಗೆ ತಿಳಿಸ್ತಾ ಇದ್ದೆವು. ಆದರೂ ಸಹಿತ ನಿನ್ನೆ ದಿನ ಈ ಥರ ಮಾಡಿದ್ದಾರೆ. ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಿದ್ದೆವು. ಮತ್ತು ಅವ್ರು ಏನಾದರೂ ಅಲಿಗೇಷನ್ ಇದ್ದರೆ, ತನಿಖೆ ಬಗ್ಗೆ ಇದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಾವು ತನಿಖೆಯನ್ನು ಆ ನಿಟ್ಟಿನಲ್ಲಿ ಕೈಗೊಂಡು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಮರಣೋತ್ತರ ಪರೀಕ್ಷೆ ಆಗಿದೆ, ಅದು ಕೂಡ ನಮ್ಮ ಇನ್ಕ್ವೆಸ್ಟ್ ಮಾಡಿಸ್ಬಿಟ್ಟು ಅದನ್ನು ಕೂಡ ತನಿಖೆಯನ್ನು ಕೈಗೊಂಡು ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಕೈಗೊಂಡು FSL ರಿಪೋರ್ಟ್ ಬಂದಿದೆ. ಬಟ್ ಈಗ ಅದು ಈ ಹಂತದಲ್ಲಿ ತನಿಖೆಯಲ್ಲಿರೋದ್ರಿಂದ ನಾನು ಬಹಿರಂಗವಾಗಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ತನಿಖೆಯ ನಿಷ್ಪಕ್ಷಪಾತವಾಗಿ ಮುಂದಿನ ದಿನಗಳಲ್ಲಿ ಕೈಗೊಳ್ತೀವಿ. ನನಗೂ ಈ ವಿಚಾರ ನಿನ್ನೆ ದಿನ ಪ್ರೆಸ್ ಮಾಧ್ಯಮದವರ ಮುಖಾಂತರ ಗೊತ್ತಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಾನು ಕಲೆ ಹಾಕಿ ನನಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಬಟ್ ಮೂಲತಃ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2021-22ರಲ್ಲಿ ಪ್ರಕರಣಗಳು ದಾಖಲಾಗಿದ್ದವು. ಅವರು ಕೂಡ ನಿರಂತರವಾಗಿ ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಗೆ ಬಂದುಬಿಟ್ಟು ತಮ್ಮ ಅಹವಾಲನ್ನು ಹೇಳ್ತಾ ಇದ್ರು. ನಾವು ಕೂಡ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋ ನಿಟ್ಟಿನಲ್ಲಿ ನಾನು ಕೂಡ ಆ ರಿವ್ಯೂ ಮೀಟಿಂಗನ್ನು ಮಾಡಿದ್ದೇನೆ. ಸೊ ಇನ್ನೂ ಹೆಚ್ಚಿನದಾಗಿ ಅವ್ರು ಏನೋ ಅಲಿಗೇಷನ್ ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಯನ್ನು ನಾವು ಕೈಗೊಳ್ತೀವಿ. ಅವರು ಕೂಡ ಕೇಳ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮೇಲಾಧಿಕಾರಿಗಳ ಸಮುಚಿತ ಮಾರ್ಗದಲ್ಲಿ ಸದರಿ ತನಿಖೆಯನ್ನು ಹೆಚ್ಚಿನ ತನಿಖೆ ಆಗುವ ನಿಟ್ಟಿನಲ್ಲಿ CID ತನಿಖೆಗೆ ಒಪ್ಪಿಸಬೇಕಂತ ಬಿಟ್ಟೇಳಿ ಸೂಕ್ತ ಸಮುಚಿತ ಮಾರ್ಗದಲ್ಲಿ ಪ್ರಪೋಸಲ್ನ ಕೂಡ ಕಳಿಸ್ಕೊಡ್ತಾರೆ. ಆ ಪ್ರಕರಣದಲ್ಲಿ ಹಳೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿದೆ. ಈ ಒಂದು ಶಿವಲಿಂಗ ಅವರು ಹೇಳ್ತಕ್ಕಂಥ ಒಂದು ಪ್ರಕರಣದಲ್ಲಿ 2022ರಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಪ್ರಕರಣ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತನಿಖೆಯನ್ನು ನಾವು ಈಗಾಗಲೇ ಸೆನ್ನ DSP ಬಂಕಾಳಿ ನಾಗಪ್ಪರು ಕೊಟ್ಟಿದ್ದೆವು. ಅವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇವರು ಬಂದ್ಬಿಟ್ಟು ಹೆಚ್ಚಿನ ತನಿಖೆಗೆ CIDಗೆ ಅದನ್ನು ವರ್ಗಾವಣೆ ಕೊಡಬೇಕಂತ ಕೇಳಿಕೊಂಡ ನಿಟ್ಟಿನಲ್ಲಿ ಎಲ್ಲವನ್ನ ನಾವು ಸೂಕ್ತ ದಾಖಲಾತಿಗಳೊಂದಿಗೆ ಪ್ರಪೋಸಲನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಳಿಸ್ಕೊಡ್ತೀವಿ. 2023ರ ಕೋರ್ಟ್ ಏನೋ ಒಂದು ಆದೇಶ ಮಾಡಿದ್ದಾರೆ CID ಪ್ರಕರಣ ವರ್ಗಾವಣೆ ಮಾಡಬೇಕಂತೇಳಿ. ಆ ವೇಳೆ ಅದು 3 ಕೋಟಿಗಿಂತಲೂ ಕಡಿಮೆ ಆಗುತ್ತೆ ಅಂತ ಏನಾಗಿದೆ? ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದ ಹಾಗೆ ಹೆಚ್ಚಿನ ಮಾಹಿತಿ ನಾನು ಮುಂದಿನ ದಿನಗಳಲ್ಲಿ ಹಂಚ್ಕೊಳ್ತೇನೆ. ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಮತ್ತು ಅದರ ಜೊತೆಗೆ ನಮ್ಮ ಠಾಣೆಯಲ್ಲಿ ನಿರ್ವಹಿಸಿರ್ತಕ್ಕಂಥ ರೌಡಿ ಸೀಟ್ಗಳನ್ನು ಕೂಡ ಅಪ್ಡೇಟ್ ಮಾಡಿಕೊಳ್ಳಲಾಗಿತ್ತು ಮತ್ತು ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ರೌಡಿ ಸೀಟರ್ಸು ಭಾಳಷ್ಟು ಜನ ಹಫ್ತಾ ವಸೂಲಿ ಮಾಡೋದು, ಅದರ ಜೊತೆಗೆ ಏನು ಸೈಟ್ ವಿಚಾರವಾಗಿ ಲ್ಯಾಂಡ್ ಗ್ರ್ಯಾಬಿಂಗ್ ಆ ಆ್ಯಕ್ಟಿವಿಟೀಸ್ ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತು ಮುಂಬರ್ತಕ್ಕಂಥ ಹಬ್ಬಗಳ ಹಿನ್ನೆಲೆಯಲ್ಲಿ ಸೂಕ್ತ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗೆ ಕೈ ಹಾಕದಂತೆ ಹಾಗೂ ಕಾನೂನನ್ನು ಕೈಗೆತ್ತಿಕೊಳ್ಳದಂತೆ ಕೂಡ ಅವರಿಗೆ ಸೂಕ್ತ ತಿಳುವಳಿಕೆ ನೀಡಿದೆ. ಮತ್ತು ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಂಡು
ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ಕಾನೂನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಎಚ್ಚರಿಕೆಯನ್ನು ಕೂಡ ಪಟ್ಟಿದ್ದೇವೆ. ಎಷ್ಟು ಜನ ಇದ್ದಾರೆ ಸರ್ ರೌಡಿ ಶೀಟರ್ಸ್? ಸುಮಾರು ದಾವಣಗೆರೆ ಜಿಲ್ಲೆಯಲ್ಲಿ 468 ರೌಡಿ ಶೀಟರ್ಸ್ ಇದ್ದಾರೆ. ಅದರಲ್ಲಿ ನಿನ್ನೆ ದಿನ ನಮಗೆ ದಾವಣಗೆರೆಯ ನಗರದಲ್ಲಿರ್ತಕ್ಕಂಥ ಸುಮಾರು 145 ಜನ ರೌಡಿ ಶೀಟರ್ಸನ್ನು ನಾವು ನಿನ್ನೆ ನಮ್ಮ DR ಪರೇಡಲ್ಲಿ ಕರೆದು ಸೂಕ್ತ ಎಚ್ಚರಿಕೆಯನ್ನು ನೀಡಿದ್ದೇವೆ. ಸರ್ ಹಬ್ಬದ ಹಿನ್ನೆಲೆ ಏನಾದರೂ ಖಂಡಿತವಾಗಲೂ ಅದು ಕೂಡ ಹೇಳಿದ್ದೆವು. ಅದೇ ಸೂಕ್ತ ಕಾನೂನಿನ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಅವರೇನಾದರೂ ಕಾನೂನು ಕೈಗೆತ್ತಿಕೊಂಡ್ರೆ ಬೇರೆ ಬೇರೆ ಚಟುವಟಿಕೆ ಭಾಗವಹಿಸಿದರೆ ಎಕ್ಸ್ಟರ್ನಮೆಂಟು ಗಡಿಪಾರು ಇರ್ಬೋದು, ಗೂಂಡಾ ಕಾಯ್ದೆ ಇರ್ಬೋದು, ಎಲ್ಲ ಕಾನೂನಿರ್ತಕ್ಕಂಥ ಕಾನೂನು ಪ್ರಕ್ರಿಯೆಗಳನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಸೂಕ್ತ ನಿಗಾವಣೆ ವಹಿಸಲಾಗುವುದು ಅಂತ ಹೇಳಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ನೀಡಲಾಗಿದೆ.